ರೇವಣ್ಣ ಬಿಡುಗಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ನೆನೆಯೇ ಜಾಮೀನು ಸಿಕ್ಕಿತ್ತು ರೇವಣ್ಣಗೆ, ಆದ್ರೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ರೇವಣ್ಣನಿಗಾಗಿ ಕಾರ್ಯಕರ್ತರು ಕಾದು ಕೂತಿದ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ರೇವಣ್ಣ ಬಿಡುಗಡೆ ಆಗಿರುವಂತಹ ದೃಶ್ಯ. ಜೈಲಿನಿಂದ ತೆರಳುತ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಿಂದ ಲೈವ್ ದೃಶ್ಯ ಇದು. ನಿನ್ನೆಯೇ ಜಾಮೀನು ಸಿಕ್ಕಿತ್ತು ರೇವಣ್ಣಗೆ, ಆದ್ರೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಯಾಕಂದ್ರೆ ಸಮಯ ಆಗೋಗಿತ್ತು, ಪ್ರಕ್ರಿಯೆಗಳು ಬಾಕಿ ಇತ್ತು. ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಬೆಳಗ್ಗಿನಿಂದ ನಡೀತಾ ಇತ್ತು. ಈಗ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೇ ಕಾರ್ಯಕರ್ತರು ಕಾದು ನಿಂತಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ಇದು. ಇದೇ ಕಾರ್ನಲ್ಲಿ ಹೊರಗಡೆ ನಮಸ್ಕರಿಸಿದ್ರು, ಆದ್ರೆ ಮಾತಾಡಿಲ್ಲ. ಬಹಳಷ್ಟು ನಿರೀಕ್ಷೆ ಇತ್ತು ರೇವಣ್ಣಗೆ ಜಾಮೀನು ಸಿಗತ್ತೆ ಅಂತ. ಆ ನಿರೀಕ್ಷೆ ನೆನ್ನೆ ಹುಸಿಯಾಗಿಲ್ಲ. 6 ದಿನಗಳ ಜೈಲು ವಾಸ ಅಂತ್ಯವಾಗಿದೆ. ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ ರೇವಣ್ಣಗೆ. 6 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ರೇವಣ್ಣ. ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. 6 ದಿನಗಳ ನಂತರ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ರೇವಣ್ಣ. ರೇವಣ್ಣ ಬರುವಿಕೆಗಾಗಿ ಕಾರ್ಯಕರ್ತರು ಕೂಡ ಕಾದು ಕೂತಿದ್ರು. ನಿನ್ನೆಯಿಂದಲೂ ಜೈಲಿನ ಬಳಿ ಜಮಾಯಿಸ್ತಾ ಇದ್ರು ಕಾರ್ಯಕರ್ತರು. ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಲೈವ್ ದೃಶ್ಯ ಆಯಿತು. ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದಲೂ ಕೂಡ ರೇವಣ್ಣ ಬಿಡುಗಡೆಗಾಗಿ ಸಾಕಷ್ಟು ಪ್ರೊಸೀಜರ್ಗಳು ನಡೀತಾ ಇತ್ತು. ಈಗ ಕೊನೆಗೂ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ನಿನ್ನೆ ಸಂಜೆ ಜಾಮೀನು ಸಿಕ್ಕಿತ್ತು, ಆದ್ರೆ ಬಿಡುಗಡೆ ಭಾಗ್ಯ ಇನ್ನೂ ಸಿಕ್ಕಿರಲಿಲ್ಲ. ಇವತ್ತು ಬಿಡುಗಡೆ ಆಗಿದ್ದಾರೆ. ಲೈವ್ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಾಧ್ಯಮದತ್ತ ಕೈ ಮುಗಿದ್ರು. ಜಾಮೀನಿಗಾಗಿ ಬಹಳಷ್ಟು ಪ್ರಯತ್ನವನ್ನ ನಡೆಸಿದ್ರು ರೇವಣ್ಣ. ಈ ಪ್ರಕರಣದಲ್ಲಿ ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿದ್ರು. ಅರ್ಜಿ ವಜಾ ಆಗ್ತಾ ಇದ್ದಂತೆ SIT ವಶಕ್ಕೆ ಪಡೆಯುತ್ತೆ. SIT ವಶಕ್ಕೆ ಪಡೆದ ನಂತರ ಅಲ್ಲಾದ್ರೂ ಜಾಮೀನು ಸಿಗತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಜೈಲು ಸೇರಿದಂತಹ ರೇವಣ್ಣ ಕಳೆದ 6 ದಿನಗಳಿಂದ ಜೈಲಿನಲ್ಲಿದ್ರು. ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿನ್ನೆನೆ ಜಾಮೀನು ಸಿಕ್ಕಿತ್ತು, ಆದ್ರೆ ಬಿಡುಗಡೆ ಭಾಗ್ಯ ಸಿಕ್ಕಿರ್ಲಿಲ್ಲ. ಫೈನಲಿ ಇವತ್ತು ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಅಲ್ಲಿನ ಚಿತ್ರಣವನ್ನ ವಿವರಿಸೋದಾದ್ರೆ ಮಾಧ್ಯಮದತ್ತ ಕೈ ಮುಗಿದ್ರು, ಆದ್ರೆ ಏನಾದ್ರೂ ಮಾತಾಡಿದ್ರಾ? ಇನ್ನೂ ಇಲ್ಲ ಅಶ್ವಥ, ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ಮಾಧ್ಯಮಕ್ಕೆ ನೀಡೋದಿಕ್ಕೆ ಅಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ಅಭಿಮಾನಿಗಳು ಮತ್ತೆ ಒಂದಷ್ಟು ಜನ ಕಾರ್ಯಕರ್ತರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಪರಪ್ಪನ ಅಗ್ರಹಾರದ ಬಳಿ ನೆರೆದಿದ್ರು. ಹೀಗಾಗಿ ಅವರು ಹೆಚ್ಚಾಗಿ ಮಾತಾಡೋದಿಕ್ಕಾಗಿಲ್ಲ. ಕೇವಲ ಒಂದು ಮಾಧ್ಯಮಗಳ ಕ್ಯಾಮೆರಾ ಕಂಡು ಒಂದು ಕೈ ಮುಗಿದು ಅವರು ಹೊರಟಿರುವಂತದ್ದು. ಅಂದ್ರೆ ಸದ್ಯದ ಮಾಹಿತಿಯ ಪ್ರಕಾರ ಅವರು ತಮ್ಮ ತಂದೆ ದೇವೇಗೌಡ ಅವರ ನಿವಾಸಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಈಗಷ್ಟೇ ಜೈಲಿನಿಂದ ಅವರು ಬಿಡುಗಡೆ ಆಗಿರುವಂತದ್ದು. ಅಂದ್ರೆ ನಿನ್ನೆ ಒಂದು ಜಾಮೀನು ಸಿಕ್ಕಿದ್ರು ಕೂಡ ಒಂದಷ್ಟು ಶ್ಯೂರಿಟಿ ಮತ್ತೆ ಡಾಕ್ಯುಮೆಂಟೇಶನ್ ಅನ್ನ ಅಗತ್ಯತೆ ಇತ್ತು. ಹೀಗಾಗಿ ಅದನ್ನ ಇವತ್ತು ಕೋರ್ಟ್ ಮುಗಿಸಿ ರಿಜಿಸ್ಟರ್ ಒಂದು ಸೂಚನೆಯನ್ನ ಕೋರ್ಟ್ PC ಅಮೀನ್ ಅವ್ರಿಗೆ ಕೊಟ್ಟಿರುವಂತದ್ದು. ಅವರು ಮೇಲ್ ಮುಖಾಂತರ ಕಳಿಸಿದ್ದಾರೆ. ಆ ಒಂದು ಮೇಲನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಎಲ್ಲಾ ಒಂದು ದಾಖಲೆಗಳನ್ನ ಪರಿಪೂರ್ಣ ಮಾಡಿ ಅವರನ್ನ ಬಿಡುಗಡೆ ಮಾಡಿರುವಂತದ್ದು. ಒಂದು ವೇಳೆ 3 ಗಂಟೆ ನಂತರ ಏನಾದ್ರೂ ಆರ್ಡರ್ ಕಾಪಿ ತಲುಪಿದ್ರೆ ಇವರು 5 ಗಂಟೆ ನಂತರ ರಿಲೀಸ್ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ 3 ರಿಂದ 5 ರಾಹುಕಾಲ ಆಗಿರೋದ್ರಿಂದ ಅವರು ಈ ಬಗ್ಗೆ ಬೆಳಿಗ್ಗೆನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ, ಜೈಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು.
ಸೋಫಾರ್ ಇದೀಗ ಅವರು ಏನು ದೇವೇಗೌಡರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಮಾಧ್ಯಮಗಳಿಗೆ ಒಂದು ಕೈ ಮುಗಿದು ಅವರು ಹೊರಟಿರುವಂತದ್ದು. ಶ್ವೇತಾ. ಓಕೆ ಚೇತನ್, ನಿನ್ನೆಯಿಂದಲೂ ಕಾರ್ಯಕರ್ತರು ಜೈಲಿನ ಬಳಿ ಕಾಯ್ತಾ ಇದ್ರು ರೇವಣ್ಣಗೆ ಜಾಮೀನು ಸಿಗತ್ತೆ ಅಂತ. ಸಿಗತ್ತು, ಆದ್ರೆ ಬಿಡುಗಡೆ ಭಾಗ್ಯ ನಿನ್ನೆಗೆ ಆಗಿರ್ಲಿಲ್ಲ. ಇವತ್ತು ಸಹ ಕಾರ್ಯಕರ್ತರು ಬಹಳ ಸಂಖ್ಯೆಯಲ್ಲಿ ಅಲ್ಲಿದ್ರು. ಹಾರ ಹಾಕಿ ಅವರನ್ನ ಸ್ವಾಗತಿಸೋದಕ್ಕೆ ರೆಡಿ ಆಗಿದ್ರು. ಆ ಅವಕಾಶ ಸಿಕ್ತಾ ಕಾರ್ಯಕರ್ತರಿಗೆ? ಇಲ್ಲ, ಅಂದ್ರೆ ಅಷ್ಟರಲ್ಲಾಗ್ಲೇ ಅವರು ಏನು ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರು ಇದ್ದಿದ್ರಿಂದ ಅವರು ಹೊರಟೋದ್ರು. ಹೀಗಾಗಿ ಅವರು ನೇರವಾಗಿ ತಮ್ಮ ತಂದೆ ದೇವೇಗೌಡರನ್ನ ಭೇಟಿ ಮಾಡಿ ಆನಂತರ ಒಂದು ಕಾರ್ಯಕರ್ತರಿಗೆ ಸಿಗುವಂತ ಚಾನ್ಸಸ್ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನ್ ನಿನ್ನೆ ಜಾಮೀನು ಅವ್ರಿಗೆ ಸಿಕ್ತು ಅಂತ ಹೇಳ್ತಾ ಇದ್ದಂಗೆ ಅವ್ರಿಗೆ ಒಂದು ನಿನ್ನೆಯಿಂದನೂ ಕೂಡ ಸಾಕಷ್ಟು ಒಂದು ಕಾರ್ಯಕರ್ತರು ಒಂದು ಜೈಲಿನ ಬಳಿ ಬಂದು ನೆರೆತಿದ್ರು. ಮತ್ತೆ ಅವರ ಒಂದಷ್ಟು ಅಭಿಮಾನ ಬಳಗವೂ ಕೂಡ ಇತ್ತು, ಸಾಕಷ್ಟು ಒಂದು ಫಾಲೋವರ್ಸ್ ಕೂಡ ಇದ್ರು. ಅವರನ್ನ ಇವತ್ತು ಜೈಲಿನಿಂದ ಬಿಡುಗಡೆ ಹಾಕಿ ಒಂದು ಮೆರವಣಿಗೆ ಮುಖಾಂತರ ಕರೆಸ್ಕೊಂಡು ಹೋಗೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಅದಕ್ಕೆ ಸದ್ಯಕ್ಕೆ ಅಲ್ಲಿ ಅವಕಾಶ ಸಿಗ್ಲಿಲ್ಲ. ಅಂದ್ರೆ ಸೋಫಾರ್ ಇದೀಗ ನಾವು ಅವರನ್ನ ಏನ್ ಸ್ಟೇಜ್ ಕೂಡ ಮಾಡ್ತಿರೋಂಥದ್ದು. ಅವರು ಇದೀಗ ಒಂದು ಸಿಲ್ಕ್ಬೋರ್ಡ್ ಜಂಕ್ಷನ್ ಏನಿದೆ, ಆ ಒಂದು ಸಿಲ್ಕ್ಬೋರ್ಡ್ ಜಂಕ್ಷನ್ ಬಳಿ ಒಂದು ವೆಹಿಕಲ್ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ತಮ್ಮ ತಂದೆಯ ನಿವಾಸಕ್ಕೆ ಹೋಗಲಿದ್ದಾರೆ. ಶ್ವೇತಾ. ಓಕೆ, ಇದ್ರ ಮಧ್ಯೆ ಕುಮಾರಸ್ವಾಮಿ ಅವರು ಕೂಡ ಕಾರ್ಯಕರ್ತರಿಗೆ ಒಂದು ಸೂಚನೆ ಕೊಟ್ಟಿದ್ರು. ರೇವಣ್ಣ ಬಿಡುಗಡೆ ಆಗ್ತಾ ಇದ್ದಾರೆ, ಆದ್ರೆ ಅದನ್ನ ಕಾರ್ಯಕರ್ತರು ಸಂಭ್ರಮಿಸಬಾರ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೂಡ ಕೊಟ್ಟಿದ್ರು. ಹಾಗಾದ್ರೆ ಕಾರ್ಯಕರ್ತರು ಅದಕ್ಕೆ ಏನಾದ್ರು ಸೈಲೆಂಟ್ ಆದ್ರ? ಇಲ್ಲ, ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಚಾನ್ಸಸ್ ಇಲ್ಲಿ ಜೈಲಿನ ಬಳಿ ಕಂಡು ಬಂದಿರ್ಲಿಲ್ಲ. ಯಾಕಂದ್ರೆ ಅವರು ಸೆಲೆಬ್ರೇಷನ್ ಮೂಡ್ ನಲ್ಲೇ ಇದ್ರು. ಹಾರವನ್ನ ಹಾಕಿ ಅವರು ಹಾರವನ್ನ ತಂದು ಅವರಿಗೆ ಏನು ರಿಲೀಸ್ ಆದ ತಕ್ಷಣ, ಅವ್ರು ಬಂದ ತಕ್ಷಣ ಅವರಿಗೆ ಹಾರವನ್ನ ಹಾಕಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯಾದಂತ ಉತ್ಸಾಹ ಆಗ್ಲಿ ಕಡಿಮೆ ಆಗಿರ್ಲಿಲ್ಲ. ಒಂದ್ ವೇಳೆ ರೇವಣ್ಣ ಅಥವಾ ರೇವಣ್ಣ ಅವರ ವಕೀಲರು ಏನಾದ್ರು ಒಂದು ಸೂಚನೆಯನ್ನ ಕೊಟ್ಟಿರ್ಬೋದು, ಅದಕ್ಕೆ ರೇವಣ್ಣ ಇಳಿದಿಲ್ಲ ಅಂತ ಕಾಣುತ್ತೆ. ಆದ್ರೆ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಇಳಿಯೋದಕ್ಕೆ ಟ್ರೈ ಮಾಡಿದ್ರು. ಸಾಕಷ್ಟು ಅಭಿಮಾನಿಗಳು JDS ನ ಕಾರ್ಯಕರ್ತರು ಇದ್ದಿದ್ರಿಂದ ಅದು ಸಾಧ್ಯವಾಗ್ಲಿಲ್ಲ. ಹೀಗಾಗಿ ಅವರು ಸೀದಾ ಕಾರ್ನಲ್ಲಿ ಹೊರಟಿರುವಂತದ್ದು. ಸದ್ಯಕ್ಕೆ ಅವರು ಸಿಲ್ಕ್ಬೋರ್ಡ್ ಜಂಕ್ಷನ್ ಏನಿದೆ, ಆ ಒಂದು ಜಂಕ್ಷನ್ ಬಳಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರ ಮನೆಗೆ ಒಂದು ರೇವಣ್ಣ ಅವರು ತೆರಳಲಿದ್ದಾರೆ. ಶ್ವೇತಾ. ಓಕೆ, ಹಾಗಾದ್ರೆ ಈ ಪ್ರಕ್ರಿಯೆಗಳು ಜೈಲಿನಿಂದ ಹೊರಗಡೆ ಬಿಡುಗಡೆಗೆ ಆಗುವಂತಹ ಪ್ರಕ್ರಿಯೆ ಏನಾದ್ರೂ ಡಿಲೇ ಆಯ್ತು ಅಂತ ಅನ್ನಿಸ್ತಿದ್ಯಾ? ನೆನ್ನೆ ಜಾಮೀನು ಸಿಕ್ಕಿತ್ತು, ಒಂದೊಂದು ದಿನವೂ ಕೂಡ ಜೈಲಿನಲ್ಲಿ ಬಹಳ ಕಷ್ಟವಾಗಿ ಕಳೆದಿದ್ದಾರೆ ರೇವಣ್ಣ. ತುಂಬಾ ಟೆನ್ಷನ್ ಅಲ್ಲಿದ್ರು, ಸರಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ನೆನ್ನೆನೇ ಹೊರಗಡೆ ಬರ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಮಧ್ಯಾಹ್ನ ಆಗಿದೆ ಬಿಡುಗಡೆ ಆಗೋದಕ್ಕೆ, ಡಿಲೇ ಆಯ್ತಾ? ಅಂದ್ರೆ ಕೆಲವೊಂದಷ್ಟು ಪ್ರೊಸೀಜರ್ಗಳು ಇರುತ್ತೆ. ಅಂದ್ರೆ ನಿನ್ನೆ ಒಂದು ಬೇಲ್ ಸಿಕ್ಕಿದ್ರು ಕೂಡ ಅವ್ರಿಗೆ ಸಂಜೆ 6 ಗಂಟೆ ನಂತರ ಸಿಕ್ಕಿತ್ತು. ಅಂದ್ರೆ ಯಾವುದೇ ಒಂದು ಕೈದಿಗಳಿಗೆ ವಿಚಾರಣಾ ಕೋರ್ಟ್ ನಲ್ಲಿ ಪ್ರೊಸೀಡಿಂಗ್ಸ್ ಆಗ್ಬೇಕು. ಮತ್ತೆ ಅವರು ಒಂದಷ್ಟು ಕಂಡೀಷನ್ಸ್ ನ ಹಾಕಿರ್ತಾರೆ. ಅಂದ್ರೆ 6 ಗಂಟೆ ಒಳಗಡೆ ಏನಾದ್ರು ಬೇಲ್ ಸಿಕ್ಕಿದ್ರೆ 8 ಗಂಟೆ 8 ರಿಲೀಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆದ್ರೆ ನಿನ್ನೆ 7 ಗಂಟೆ ಸುಮಾರಿಗೆ ಬೇಲ್ ಸಿಕ್ಕಿತ್ತು. ಅದು 5 ಲಕ್ಷ ಬಾಂಡು ಮತ್ತೆ 2 ಶ್ಯೂರಿಟಿಯನ್ನ ಹಾಕ್ಲಾಗಿತ್ತು. ಆ 2 ಶ್ಯೂರಿಟಿಯನ್ನ ಇವರೆಲ್ಲ ಒಂದು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ರೇವಣ್ಣ ಅವರು ಒಂದು ಶ್ಯೂರಿಟಿಯನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ರೆಡಿ ಮಾಡ್ಕೊಂಡು 5 ಲಕ್ಷ ಬಾಂಡ್ ಅನ್ನು ಇದೀಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಶ್ವೇತಾ. ರೇವಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಇದೀಗ ಅವರ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಇದೀಗ ನೀವು ನೋಡ್ತಿರುವಂತದ್ದು. ಅಂದ್ರೆ ಪಕ್ಕದಲ್ಲೇ ಕೂತ್ಕೊಂಡು ಮಾತನಾಡ್ತಿರುವಂತಹ ಒಂದು ದೃಶ್ಯವನ್ನ ಇದೀಗ ನೀವು ನೋಡ್ತಿರುವಂತದ್ದು ಶ್ವೇತಾ. ಎಸ್ ಚೇತನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. 6 ದಿನಗಳ ಬಳಿಕ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ರೇವಣ್ಣ. ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ ರೇವಣ್ಣಗೆ. ರಾಹುಕಾಲ ಮುನ್ನವೇ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ರೇವಣ್ಣ. ಗುಳಿಕ ಕಾಲದಲ್ಲಿ HD ರೇವಣ್ಣ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಮಧ್ಯಾಹ್ನ 3:30 ಬಳಿಕ ರಾಹುಕಾಲ ಶುರುವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಮುಂಚಿತವಾಗಿಯೇ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಈಗ ರೇವಣ್ಣ ರಿಲೀಸ್ ಆಗಿದ್ದಾರೆ. ದೇವೇಗೌಡರ ನಿವಾಸದತ್ತ ತೆರಳುತ್ತಾ ಇದ್ದಾರೆ ಮಾಜಿ ಸಚಿವರು. ತಂದೆಯ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತ ದೇವೇಗೌಡರ ನಿವಾಸದತ್ತ ತೆರಳುತ್ತಾ ಇದ್ದಾರೆ. ಮಾಧ್ಯಮದತ್ತ ಕೈ ಮುಗಿದ್ರು ಅಷ್ಟೇ, ಆದ್ರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಕಾರ್ಯಕರ್ತರು ಕೂಡ ಬಹಳ ಸಂಖ್ಯೆಯಲ್ಲಿ ಸೇರಿದ್ರು. ಜೈಲಿನ ಹೊರಗಡೆ ಹಾರವನ್ನ ಹಿಡಿದು ಕಾಯ್ತಾ ಇದ್ರು. ಹಾರ ಹಾಕಿ ಅವರನ್ನ
ಸ್ವಾಗತಿಸೋದಕ್ಕೆ ಬರಮಾಡ್ಕೊಳ್ಳೋದಕ್ಕೆ. ಆದ್ರೆ ಯಾವುದಕ್ಕೂ ಕೂಡ ಅವಕಾಶ ಆಗ್ಲಿಲ್ಲ. ರೇವಣ್ಣ ಅವರು ಕಾರಿನಿಂದ ಕೆಳಗಡೆ ಇಳಿಲಿಲ್ಲ. ನೇರವಾಗಿ ದೇವೇಗೌಡರ ನಿವಾಸದತ್ತ ತೆರಳ್ತಾ ಇದ್ದಾರೆ ರೇವಣ್ಣ. ಮೊದಲಿಗೆ ತಂದೆಯನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತ ದೇವೇಗೌಡರ ನಿವಾಸದತ್ತ ತೆರಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.